ಭೂಮಿಯ ಮೇಲೆ 71% ನೀರು ಹಾಗೂ 29% ನೆಲ ಇದೆ. ಈ ಇನ್ಫಾರ್ಮೇಶನ್ ಅನ್ನ ಸ್ಕೂಲ್ ಅಲ್ಲಿ ನೀವೆಲ್ಲ ಓದ್ಕೊಂಡಿರ್ತೀರಾ. ಆದ್ರೆ ಸಮುದ್ರದ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ನಮ್ಗೆ ಸ್ಪೇಸ್ ಬಗ್ಗೆ ಗೊತ್ತಿರುವಷ್ಟು ಇನ್ಫಾರ್ಮೇಶನ್ ಕೂಡ ಸಮುದ್ರದ ಬಗ್ಗೆ ಗೊತ್ತಿಲ್ಲ. ಅಂತಹ ಮಿಸ್ಟೀರಿಯಸ್ ಆಗಿರುವ ಸಮುದ್ರದಲ್ಲಿ ಟೈಟಾನಿಕ್ ಅನ್ನುವ ದೊಡ್ಡ ಶಿಪ್ ಮುಳುಗೋಗಿರೋದು ನಿಮ್ಗೆಲ್ಲ ಗೊತ್ತು. ಅದು ಕೂಡ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಮುಳುಗೋಗಿದೆ. ಈ ಮುಳುಗೋಗಿರುವ ಟೈಟಾನಿಕ್ ಶಿಪ್ ನ ಅವಶೇಷವನ್ನ ಹುಡುಕೋದಕ್ಕೆ ಬರೋಬ್ಬರಿ 73 ವರ್ಷಗಳ ಸಮಯ ಬೇಕಾಯ್ತು. ಈ ಟೈಟಾನಿಕ್ ಶಿಪ್ ಸಿಕ್ಕಿ ಇವತ್ತಿಗೆ 39 ವರ್ಷಗಳಾಗಿದೆ. ಆದ್ರೂ ಕೂಡ ಅದನ್ನ ಸಮುದ್ರದಿಂದ ಯಾಕೆ ಹೊರಗೆ ತೆಗ್ದಿಲ್ಲ? ಇದಕ್ಕೆ ಒಂದಲ್ಲ ಹಲವಾರು ಕಾರಣಗಳಿವೆ. ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಸೊ ಬನ್ನಿ ನಮ್ಮ ಇಮ್ಯಾಜಿನರಿ ಸಬ್ಮರ್ಸಿಬಲ್ ನಲ್ಲಿ ಸಮುದ್ರದ ಒಳಗೆ ಪ್ರಯಾಣ ಮಾಡಿ ಬರೋಣ. ಟೈಟಾನಿಕ್ ಅಂದ ತಕ್ಷಣ ತುಂಬಾ ಜನರಿಗೆ ನೆನಪಿಗೆ ಬರೋದು ಮಾತ್ರ ಟೈಟಾನಿಕ್ ಫಿಲ್ಮ್. ಬಟ್ ಟೈಟಾನಿಕ್ ಫಿಲ್ಮ್ಗೂ ಈ ವಿಡಿಯೋಗೂ ಯಾವುದೇ ರೀತಿಯ